ಹಾಯ್ ಫ್ರೆಂಡ್ಸ್, ನಾವಿವತ್ತು ಕ್ಯಾಬೇಜ್ ಮಂಚೂರಿಯನ್ ಮಾಡ್ತಿದ್ದೀವಿ. ಸೊ ನಾನಿಲ್ಲಿ ಒಂದು ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಹಾಫ್ ಪೀಸಾಗಿ ಕಟ್ ಮಾಡಿ ನಾನಿಲ್ಲಿ ತುರ್ಕೋತಾ ಇದ್ದೀನಿ. ಇದು ತುರಿದ್ಕೊಂಡಾದ್ಮೇಲೆ ಏನಾಗುತ್ತೆ, ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಾವು ಆ ನೀರನ್ನು ಹಾಗೆ ಇಟ್ಕೊಂಡು ಕ್ಯಾಬೇಜ್ ಮಂಚೂರಿಯನ್ ಮಾಡ್ತೀವಿ ಅಂದರೆ ಅದು ಒಂಥರ ನೀರಂಗೆ ಆಗುತ್ತೆ, ನೀಟಾಗಿ ಬರಲ್ಲ ಅದು. ಸೊ ಆ ರೀಸನ್ನಿಂದ ನಾವು ಇದನ್ನೇನು ಮಾಡಬೇಕು, ನೀರೆಲ್ಲ ಬಸ್ಕೊಂಡು ಬಿಡಬೇಕು. ಆ ನೀರಿರುತ್ತಲ್ಲ ಅದನ್ನೆಲ್ಲ ಹಿಂಡಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಒಂದು ಪ್ಲೇಟಲ್ಲಿ ನಾನು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ಕೆಮ್ತಾ ಇದ್ದಾಳೆ ಫ್ರೆಂಡ್ಸ್. ನಾನು ಕೆಮ್ಮಿದ್ರೆ ಪರವಾಗಿಲ್ಲ, ಅವ್ಳು ರೆಕಾರ್ಡಿಂಗ್ ಬಿಡಲ್ಲ ಫ್ರೆಂಡ್ಸ್. ಸೊ ಇದೆಲ್ಲ ನಾವೆಷ್ಟು ಕ್ಯಾಬೇಜ್ ಎಲ್ಲ ತುರ್ಕೊಂಡಿದ್ದೀವಲ್ಲ ಅದನ್ನೆಲ್ಲನೂ ನಾವು ನೀಟಾಗಿ ನೀರೆಲ್ಲ ಹೋಗೋ ಥರ ಹಿಂಡಿ ಅಥವಾ ಪ್ರೆಸ್ ಮಾಡಿಬಿಟ್ಟು ನೀರೆಲ್ಲ ತೆಗಿಬೇಕು, ಆಯಿತಾ. ಆಮೇಲೆ ಇಲ್ಲಿ ನಾನು ಖಾರಕ್ಕೆ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ಮೆಣಸಿನ್ಕಾಯಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಸ್ವಲ್ಪ ಗ್ಯಾಪ್ ಕೊಡಬೇಕು. ಚಿಕ್ಕದಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು. ಇವಳು ನನ್ನ ತಂಗಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದಾಳೆ, ಬಟ್ ಪರವಾಗಿಲ್ಲ, ಇಷ್ಟಾದರೂ ಓಕೆ. ಆಮೇಲೆ ನಾನಿಲ್ಲಿ 1 ಕ್ಯಾಪ್ಸಿಕಮ್ ತೊಗೊತಿದ್ದೀನಿ. ಇದನ್ನು ನಾವು ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಸರಿನಾ. ಇದು ಏನಕ್ಕೆ ಅಂದರೆ ನಾವು ಮಂಚೂರಿಯನ್ ಗ್ರೇವಿ ಮಾಡ್ತೀವಲ್ಲ ಅಲ್ಲಿ ಹಾಕಲಿಕ್ಕೆ ನಾವು ಕ್ಯಾಪ್ಸಿಕಮ್ ಯೂಸ್ ಮಾಡ್ತೀವಿ, ಸರಿನಾ. ಇದನ್ನು ಉದ್ದುದವಾಗಿ ಕಟ್ ಮಾಡ್ಕೊಬೇಕು. ಇದಾದಮೇಲೆ ನಾವು 1 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿಟ್ಟಿದ್ದೀನಿ. ಇದನ್ನು ಕೂಡ ಉದ್ದುದವಾಗಿ ಕಟ್ ಮಾಡ್ಕೊಬೇಕು. ಇವಳು ಕೆಮ್ತಾ ಇದ್ದಾಳೆ ಫ್ರೆಂಡ್ಸ್, ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ ನೋಡಿ, ಬೇಕು ಅಂತಲೇ ಕೆಮ್ತಿದ್ದಾಳೆ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಹಿಂಗೆ, ಇದೇ ನನ್ನ ಫಸ್ಟ್ ವಾಯ್ಸ್ ಓವರ್, ಆಯಿತಾ. ಇವಳು ಹಿಂಗೆ ಡಿಸ್ಟರ್ಬ್ ಎಲ್ಲ ಮಾಡಿಬಿಟ್ರೆ ನಾನು ಹೆಂಗೆ ಮಾಡಲಿ ಹೇಳಿ. ಹಾಂ ನೋಡಿ, ಇವಾಗ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ನಾನು ನೀಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ನಾವೇನು ತುರಿದು ಇಟ್ಕೊಂಡು ಆಮೇಲೆ ಅದು ನೀರೆಲ್ಲ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀವಲ್ಲ ಕ್ಯಾಬೇಜು, ಅದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೇ ನಾವು ಹಸಿಮೆಣ್ಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊದಲು ರಾಂಗ್ ಹೇಳ್ಬಿಟ್ಲು ಫ್ರೆಂಡ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಮತ್ತು ಅದೇ ಎಲ್ಲ ಹಸಿಮೆಣ್ಸಿನ್ಕಾಯಿ ನಾವು 4 ಏನು ಕಟ್ ಮಾಡಿದ್ವಲ್ಲ ಅದೆಲ್ಲ ಹಾಕ್ಕೊಬೇಕು. ಆದಮೇಲೆ ಇದು 4 ಸ್ಪೂನ್ ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೋತಿದ್ದೀನಿ ಬೈಂಡಿಂಗಿಗೆ. ಆಮೇಲೆ ಸೇಮ್ ಮೆಷರ್ಮೆಂಟಲ್ಲಿ ನಾನು ಮೈದಾ ಹಿಟ್ಟನ್ನು ಕೂಡ ತೊಗೋತೀನಿ. ಅದೇ 4 ಸ್ಪೂನ್ ಮೈದಾ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ಕೋತಿದ್ದೀನಿ. ಇವಳು ಹಾಕೋದು ತುಂಬ ಲೇಟ್ ಮಾಡ್ತಿದ್ದಾಳೆ ಫ್ರೆಂಡ್ಸ್. ಇಷ್ಟೆಲ್ಲ ಬೇಗ ಹಾಕ್ಕೊಂಬಿಡಿ, ಇವಳಷ್ಟು ಲೇಸಿಯಾಗಿ ಮಾಡಬೇಡಿ, ಆಯಿತಾ. ಇವಳು ತುಂಬ ಶೋ ಆಫ್ ಮಾಡ್ತಿದ್ದಾಳೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಹಾಕ್ಕೊತಿದ್ದೀನಿ ಸ್ವಲ್ಪ. ಆಮೇಲೆ ನಾವು ಸ್ವಲ್ಪ ಖಾರಕ್ಕೆ 1-2 ಟೀ ಸ್ಪೂನ್ 4 ಆಗುತ್ತೆ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಿದ್ದೀನಿ, ಗರಂ ಮಸಾಲ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದು ನೋಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದ್ಲು, ಅದು ನೀಟಾಗಿ ಬಂದಿಲ್ಲ. ಅದಕ್ಕೆ ಆಮೇಲೆ ಮತ್ತೆ ಕೈ ಯೂಸ್ ಮಾಡ್ತಾಳೆ ನೋಡಿ. ನಾನು ಮೊದಲೇ ಹೇಳಿದೆ ಕೈಯಲ್ಲಿ ಮಾಡಿಬಿಡು ಅಂದರೆ, ಅಯ್ಯೋ ಕ್ಲೀನ್ ಹೈಜೀನ್ ಅಂತೆಲ್ಲ ಡೌ ಕಚ್ಚಿದ್ಲು. ಸೊ ಆ ರೀಸನ್ಗೆ ಮತ್ತೆ ಇವಾಗ ನೋಡಿ ಹೆಂಗೆ ಕೈಯಲ್ಲೆಲ್ಲ ಮಾಡಿದ್ಲು, ಆಯಿತಾ. ಇದನ್ನು ಈ ಥರ ನೀಟಾಗಿ ನೀಟ್ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಇದನ್ನು ಚಿಕ್ಕ ಬೌಲ್ಸ್ ಆಗಿ ಮಾಡ್ಕೊಬೇಕು. ನಾವಿದೇನು ಕ್ಯಾಬೇಜ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು. ಮಿಕ್ಸ್ಚರ್ ಅಂತೆ ನೋಡಿ ಫ್ರೆಂಡ್ಸ್, ಅದು ದಾಣಿ ಅನ್ಕೊಂಬಿಟ್ಟವಳೆ ನೋಡಿ. ಈ ಥರ ನೀಟಾಗಿ ರೌಂಡಾಗಿ ಮಾಡಿ ಇಟ್ಕೊಬೇಕು. ಅದೆಲ್ಲ ಹಿಟ್ಟು ಖಾಲಿ ಆಗಬೇಕು, ಆಯಿತಾ. ಬೇರೆ ಏನು ಹೇಳಿ ಫ್ರೆಂಡ್ಸ್, ನೋಡಿ ಇದೆಲ್ಲ ಇಷ್ಟು ನಾವೆಲ್ಲ ಅದಿಷ್ಟು ಮಾಡಿ ಇಟ್ಕೊಂಡಿದ್ದೀವಿ. ಇದರೆಲ್ಲ ಇಷ್ಟೊಂದು ಆಯಿತು. ಇದನ್ನು ಇವಾಗ ಒಂದು ಬಾಣಲಿಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಒಂದು ದೊಡ್ಡ ಬಾಣಲಿ ತೊಗೊಳ್ಳಿ, ಅದರಲ್ಲಿ ನಿಮ್ಮ ಮನೇಲಿರೋ ಬಾಣಲಿ ಅಂತ ತೊಗೊಳ್ಳಿ. ಆಮೇಲೆ ಅದಕ್ಕೆ ಒಂದು ಬಾಣಲಿ ತೊಗೊಳ್ಳಿ, ಆಯ್ತಾ. ನಮ್ಮಮ್ಮ ಕರೆಕ್ಷನ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೋಡಿ. ಚಿಕ್ಕ ಬಾಣಲಿ ತಗೊಳ್ಳಿ, ಇಷ್ಟ ಎಣ್ಣೆ ಹಾಕೊಳ್ಳಿ. ನಿಮ್ಮ ಮನೇಲಿ ಎಷ್ಟಿದೆಯೋ ಆ ಥರದ್ದು ಒಂದು ಬಾಣಲಿ ತೊಗೊಳ್ಳಿ. ಅದಕ್ಕೆ ಎಣ್ಣೆ, ಅದು ಕ್ಯಾಬೇಜ್ ಫ್ರೈ ಇದು ಏನಂತಾರೆ ಅದಕ್ಕೆ ಹೇಳೋಕ್ಕೂ ಬರ್ತಾರೆ ನೋಡಿ. ಆ ಕ್ಯಾಬೇಜ್ ಏನಿರುತ್ತಲ್ಲ ಅದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಹತ್ಕೊಂಡ್ಬಿಡುತ್ತೆ ಅದು ಕೆಳಗಡೆ, ಅದು ನನಗೆ ಅಂಟ್ಕೊಳ್ಳುತ್ತೆ. ನನಗೆ ಬೆಂಗಳೂರು ಭಾಷೆ ಅಷ್ಟೊಂದು ಬರಲ್ಲ ಫ್ರೆಂಡ್ಸ್, ಹಾಗಾಗಿ ಎರಡು ಮಿಕ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಆಯಿತಾ. ಇವಾಗ ಏನಂದರೆ ನೀವು ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು, ಆಯಿತಾ. ನೀವು ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಇದೊಂಥರ ಗೋಲ್ಡನ್ ಕಲರಲ್ಲಿ ಕಾಣಿಸುತ್ತೆ, ಆರೆಂಜ್ ಕಲರೇ ಫ್ರೆಂಡ್ಸ್. ಒಂಥರ ಡೀಪ್ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ಗೊತ್ತಾಗುತ್ತಲ್ವಾ ಅಡುಗೆ ಮಾಡಿರ್ತಾರಲ್ಲ.
ನಿಮ್ಮ ವಿಡಿಯೋ ನೋಡಿ ಯಾರು ಒಂದ್ಸಲ ಟ್ರೈ ಮಾಡಿರೋ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿತ್ತು ಗೊತ್ತಾಯ್ತಾ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಫ್ಯಾನ್ ಆಗಿ ಯಾಕಂದ್ರೆ ಮಾಡಿರೋದೇ 4 ಪೀಸ್ ಇಷ್ಟ ಆಗ್ಬಿಡುತ್ತೆ ಇದೆಲ್ಲ ಇಷ್ಟ. ಇದು ನೀಟಾಗಿ ಒಂದ್ಸಲ ಕರ್ತಿಟ್ಕೊಂಡಿದ್ದೀವಿ ಕರ್ದಿರೋದ್ನ ಇವ್ರು ಆಲ್ರೆಡಿ ತಿನ್ಕೊಂಡ್ಬಿಟ್ರು. ನೆಕ್ಸ್ಟ್ ಟೈಮ್ ಮತ್ತೆ ಇನ್ನು ಅದು ಟೇಸ್ಟ್ ನೋಡಕ್ಕೆ ಅಂದ್ಬಿಟ್ಟು ಒಂದು ತಿಂದ್ವಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿತ್ತ. ಅದಕ್ಕೆ ನಾವು ಮತ್ತೆ ಒಂದು ಬೌಲ್ ಖಾಲಿ ಮಾಡಿಬಿಟ್ವಿ. ಸೊ ಇವಾಗ ಮಿಕ್ಕಿರೋದೇ ಇಷ್ಟು ಫ್ರೆಂಡ್ಸ್. ಇವಾಗ ಏನು ಮತ್ತೆ ಕರಿತಿದ್ದಾಳಲ್ಲ ಅದಷ್ಟೇ ಮಿಕ್ಕಿರೋದು. ಅದರಲ್ಲೇ ಅದರಲ್ಲೇ ಮಂಚೂರಿ ಕ್ಯಾಬೇಜ್ ಮಂಚೂರಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇದು ನೋಡಿ ಫ್ರೆಂಡ್ಸ್, ಇವಾಗ ಕರಿತಾ ಇದ್ದಾರೆ. ಕೆಮ್ತಾ ಇದ್ದಾಳೆ ಫ್ರೆಂಡ್ಸ್ ತುಂಬ. ನಿಮ್ಮ ವಿಡಿಯೋಕ್ಕೆಲ್ಲ ನೋಡಿ ಬೆಲೆನೇ ಇಲ್ಲ ನೋಡಿ ಫ್ರೆಂಡ್ಸ್ ಇವಳಿಗೆ. ಇದು ನೀಟಾಗಿ ಕರ್ಕೊಬೇಕು. ಇವಾಗ ಕರ್ಕೊಬೇಕು ಅಂತ ನೋಡಿ ಚೆನ್ನಾಗಿ ಕರ್ಕೊಳ್ಳಿ. ಡೀಪ್ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಂಗ್ಲಿಷ್ ಮೀಡಿಯಂ. ಆಮೇಲೆ ಇವಾಗ ನೋಡಿ ಫ್ರೆಂಡ್ಸ್, ಇಂಗ್ಲಿಷ್ ಮೀಡಿಯಂ ಒಂದು ಏನಂತಾರೆ, ಒಂದು ಪ್ಯಾನು ಬಾಣಲೆನೋ ಏನೋ ಒಂದು ತೊಗೊಳ್ಳಿ ಫ್ರೆಂಡ್ಸ್. ಎಣ್ಣೆ ಕಾಯಿಸಿ ಅದಾದ್ಮೇಲೆ ನಾವು ಇದು ಉದ್ದುದ್ವಾಗಿ ಎಣ್ಣೆ ಹಾಕಿ ಅದಕ್ಕೆ ಅದೆಲ್ಲ ಕಾಯ್ಕೊಳ್ಳುತ್ತೆ. ಎಣ್ಣೆ ಕಾಯಿಸಿ ಈರುಳ್ಳಿ ಉದ್ದುದ್ವಾಗಿ ಕಟ್ ಮಾಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಲೈಕ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಆಮೇಲೆ ಅದನ್ನು ನೀಟಾಗಿ ಬಾಡಿಸ್ಕೊಳ್ಳಿ. ಇದು ನೆಕ್ಸ್ಟ್ ಟೈಮ್ ಮಾಡಿರಿ ಅಂತ ಈ ಸಲ ಬಾಡಿಸ್ಕೊಳ್ಳಿ. ಇದನ್ನ ಬಾಡಿಸ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳಿ ಫ್ರೆಂಡ್ಸ್. ಇದು ಫ್ಲೇಮ್ ಫುಲ್ ಹೈಯಲ್ಲೇ ಇರಬೇಕು. ಅದು ಹತ್ತೋವರೆಗೂ ಹೈಯಲ್ಲೇ ಇಟ್ಕೊಳ್ಳಿ. ಇದು ಹೈಯಲ್ಲೇ ಇರಲಿ ಆಯಿತಾ. ಆಮೇಲೆ ಇದಕ್ಕೊಂಚೂರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾವು ಹಸಿದು ಹಾಕಿದ್ರೆ ನಮ್ಗೆ ತಿನ್ನೋಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಸೊ ಆ ರೀಸನ್ಗೆ ನಾವು ಇಲ್ಲೇ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಅದಾದಮೇಲೆ ಇದು ಏನಂತಾರೆ, ರೆಡ್ ಚಿಲ್ಲಿ ಸಾಸು ಮತ್ತು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀವಿ. ಮತ್ತು ಒಂದು ಬೌಲಲ್ಲಿ ಕಾರ್ನ್ಫ್ಲೋರು ಮತ್ತು ನೀರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಂಪ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಏನು ನಾವಿದು ಏನಂತಾರಪ್ಪ ಇದಕ್ಕೆ ಒಗ್ಗರಣೆ ಮಾಡ್ಕೊತಿದ್ದೀವಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಇದೇನಂದರೆ ಸ್ವಲ್ಪ ಗ್ರೇವಿ ಥರ ಬರಲಿ ಕನ್ಸಿಸ್ಟೆನ್ಸಿ ನಾವು ಸ್ವಲ್ಪ ಟ್ರೈನೇ ಮಾಡ್ಕೊಂಡಿದ್ದೀವಿ. ನಮ್ಮ ಮನೇಲಿ ಗ್ರೇವಿ ಜಾಸ್ತಿ ಇಷ್ಟಪಡಲ್ಲ. ಅದಕ್ಕೆ ನಾವು ಜಾಸ್ತಿ ಗ್ರೇವಿ ಆಗಿರಲಿಲ್ಲ, ಹಾಗಾಗಿ ಇಷ್ಟಪಡಲ್ಲ. ಗ್ರೇವಿ ಜಾಸ್ತಿ ಬೇಡ ಅಂದ್ಬಿಟ್ಟು ನಾವು ಹಿಂಗೆ ಡ್ರೈ ಆಗಿ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲೋರು ಮತ್ತು ನೀರನ್ನ ಹಾಕ್ಕೊಂಡ್ರೆ ಅದು ಜಾಸ್ತಿ ಗ್ರೇವಿ ಆಗುತ್ತೆ ಆಯಿತಾ. ಆಮೇಲೆ ನಾವು ಕರೆದಿಟ್ಕೊಂಡಿರೋ ಈಗ ಕ್ಯಾಬೇಜ್ ಮಂಚೂರಿಗಳನ್ನು ಇದಕ್ಕೆ ಹಾಕ್ಬಿಟ್ಟು 1-2 ನಿಮಿಷ ಹಿಂಗೆ ಬಾಡಿಸಿ ಪ್ಲೇಟಿಗೆ ಸರ್ವ್ ಮಾಡಿ ಮೇಲ್ಗಡೆ ಹಸಿ ಈರುಳ್ಳಿ ಒಂಚೂರೇ ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು